ಇನ್ಫರ್ಟಿಲಿಟಿ ಅಂತ ಬಂದಾಗ ನಾವು ಎಷ್ಟು ಫೀಮೇಲ್ ಮೇಲೆ ಫೋಕಸ್ ಮಾಡ್ತೀವೋ ಅಷ್ಟೇ ನಾವು ಮೇಲ್ ಮೇಲೂ ಫೋಕಸ್ ಮಾಡಬೇಕು. ಯಾಕಂದ್ರೆ ಮೇಲ್ ಇನ್ಫರ್ಟಿಲಿಟಿ ಆಲ್ಮೋಸ್ಟ್ 50% ಕೇಸಸ್ ಅಲ್ಲಿ ಕಾರಣ ಆಗಿರಬಹುದು. ಸೊ ಮೇಲ್ಸ್ ಅಲ್ಲಿ ನಾವು ಮಾಡುವಂತ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಬಂದ್ಬಿಟ್ಟು ಸ್ಪರ್ಮ್ ಅನಾಲಿಸಿಸ್ ಅಥವಾ ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸ್ಪರ್ಮ್ ಅನಾಲಿಸಿಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟೆಸ್ಟ್ ನೀವು ಮಾಡುವಂತದ್ದು. ಸೊ ಸ್ಪರ್ಮ್ ಅನಾಲಿಸಿಸ್ ಕೊಡೋಕ್ಕೂ ಮುಂಚೆ ನಿಮ್ಗೆ 3 to 5 days ಗ್ಯಾಪ್ ಇರಬೇಕು ಎಜಾಕ್ಯುಲೇಷನ್ ನಂತರ. ಈ ಗ್ಯಾಪ್ ತುಂಬಾ ಶಾರ್ಟ್ ಇದ್ರೂ ಅಥವಾ ತುಂಬಾ ಲಾಂಗ್ ಇದ್ರೂ ನಿಮ್ಗೆ ಪ್ಯಾರಾಮೀಟರ್ಸ್ ಅಲ್ಲಿ ವೇರಿಯೇಷನ್ ಬರುತ್ತೆ. ಸೊ ಈ ಸ್ಯಾಂಪಲ್ ನ ವೇರಿಯಸ್ ಟೆಸ್ಟ್ ಮುಖಾಂತರ ಅನಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ನಾವು ನೋಡುವಂತ ಅಂಶಗಳು ವಾಲ್ಯೂಮ್, ಕ್ವಾಂಟಿಟಿ ಎಷ್ಟಿದೆ, ಮತ್ತೆ ಅದರಲ್ಲಿ ಟೋಟಲ್ ಸ್ಪರ್ಮ್ ನಂಬರ್ ಎಷ್ಟಿದೆ, ಅದರಲ್ಲಿ ಸ್ಪರ್ಮ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಅಂದ್ರೆ ಯೂಶಲಿ ಮೋರ್ ದನ್ 15 million per ml ಕಾನ್ಸಂಟ್ರೇಷನ್ ಇರಬೇಕು, ಮತ್ತೆ ರ್ಯಾಪಿಡ್ ಮೊಟಿಲಿಟಿ ಮೋರ್ ದನ್ 32% ಇರಬೇಕು, ಮತ್ತೆ ನಾರ್ಮಲ್ ಸ್ಪರ್ಮ್ಸ್ ಬಂದ್ಬಿಟ್ಟು ಮೋರ್ ದನ್ 4% ಇರಬೇಕು. ಇದೇನಾದ್ರೂ ಕೌಂಟ್ ಕಮ್ಮಿ ಇದ್ರಲ್ಲಿ ನಾವು ಇದನ್ನ ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ. ಮೊಟಿಲಿಟಿ ಕಮ್ಮಿ ಇದ್ರೆ ನಾವು ಇದನ್ನ ಆಸ್ತನೋಸ್ಪರ್ಮಿಯಾ ಅಂತ ಕರಿತೀವಿ, ಅಥವಾ ಸ್ಟ್ರಕ್ಚರ್ ಡಿಫೆಕ್ಟ್ಸ್ ಇದ್ರೆ ನಾವು ಇದನ್ನ ಟೆರಟೋಸೋಸ್ಪರ್ಮಿಯಾ ಅಂತ ಕರಿತೀವಿ. ಕೆಲವೊಮ್ಮೆ ನಿಮ್ಗೆ ಸೆಮೆನ್ ಅಲ್ಲಿ ಸ್ಪರ್ಮ್ಸ್ ಕಾಣ್ಲೇನೆ ಇರಬಹುದು. ಈ ಕಂಡೀಷನ್ ನಾವು ಅಜೋಸ್ಪರ್ಮಿಯಾ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಲ್ಲಿ ಇವೆಲ್ಲ ಕಂಡೀಷನ್ಸ್ ಒಟ್ಟಿಗೆನೂ ಇರಬಹುದು. ಅದನ್ನ ನಾವು ಆಲಿಗೋ ಆಸ್ತನೋ ಟೆರಟೋಸೋಸ್ಪರ್ಮಿಯಾ ಅಂತ ಕರಿತೀವಿ. ಇದೊಂದು ಸಿಂಪಲ್, ಈಸಿ, ಪೇನ್ಲೆಸ್ ಟೆಸ್ಟ್. ಇದನ್ನ ಮಾಡೋದ್ರಿಂದ ನಿಮ್ಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಮತ್ತೆ ಕ್ವಿಕ್ ರಿಸಲ್ಟ್ ಸಿಗುತ್ತೆ.